ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಗೆ ಸ್ವಾಗತ. ಎಸ್ ಎಲ್ ಸಿ ಪಾಸಿಂಗ್ ಅಂಕ, ಪಿ ಯು ಸಿ ಪಾಸಿಂಗ್ ಅಂಕ ಶೇಕಡ 33% ಕೂಡ ಮಾಡಿದ್ದಾರೆ. ಆಯ್ತು, ಅದನ್ನು 30 ಮಾಡಬೇಕು ಅಂತ ಕೂಡ ಮನವಿ ಕೂಡ ಬರ್ತಾ ಇದೆ. ಕೆಲವರು ಕೂಡ ಅದನ್ನು 33 ಇರೋದನ್ನ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಆಯ್ತಾ, 30 ಬರಬೇಕು ಅಂತೇಳಿ ಕೆಲವು ಸಂಘಟನೆಗಳು ಕೂಡ ಮನವಿ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನು ಕೇಳ್ತಿದ್ದಾರೆ ಅಂದರೆ, ಅವರು ಬೇರೆ ರಾಜ್ಯದಲ್ಲಿ ಇರೋ ರೂಲ್ಸು ಇಲ್ಲದೆ ಇರೋ ರೂಲ್ಸು ನಮ್ಮ ರಾಜ್ಯದಲ್ಲಿ ಏಕೆ ಅಂತ. ಸಾಕಷ್ಟು ರಾಜ್ಯಗಳಲ್ಲಿ ಶೇಕಡ 30 ಇದೆ ಅಂತೆ ಪಾಸಿಂಗ್ ಅಂಕ. ಈಗ ಸರ್ಕಾರ 33 ಕೂಡ ಮಾಡಿದೆ, ಆದ್ರೂ ಕೂಡ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಆಯ್ತಾ, ಇನ್ನು ಕೂಡ 30 ಪಾಸಿಂಗ್ ಅಂಕನ 30 ಮಾಡಬೇಕು ಅಂತ. ಕಾರಣ ಇಷ್ಟೇ, ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು DL ತಗೋಬೇಕು ಅಂದ್ರೆ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹೇಳ್ತಾರೆ. ಔಟ್ಸೈಡ್ ಕರ್ನಾಟಕ ಹೋಗಿರೋರು ಕೂಡ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಔಟ್ಸೈಡ್ ಕರ್ನಾಟಕದಿಂದ ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿ ನಿಮಗೆ ಪಾಸಿಂಗ್ ಅಂಕ ಕಡಿಮೆ ಇರುತ್ತೆ, ಅಲ್ಲಿ ಪಾಸ್ ಆಗಿ ಬರ್ತಾರೆ. ಬಟ್ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಕೆಲವೊಂದು ಹುದ್ದೆಗಳಿಗೆ, ಕೆಲವೊಂದು ಸರ್ಕಾರಿ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಕಡ್ಡಾಯ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರ ಅಭಿಪ್ರಾಯ ತೆಗೆದುಕೊಂಡು ನೀವು ತೀರ್ಮಾನ ಮಾಡಬೇಕು. 33 ಇರೋದನ್ನ 30 ಮಾಡಬೇಕು. ಹೊರ ವಿದ್ಯಾರ್ಥಿಗಳಿಗೆ, ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ, ಬೇರೆ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಯಾಕೆ? ಬಿಕಾಸ್ ಅಲ್ಲಿ ಇವರು ಪಾಸ್ ಆಗ್ತಾರೆ, ಹೆಚ್ಚು ಉತ್ತೀರ್ಣರಾಗ್ತಾರೆ, ಒಳ್ಳೆ ಎಜುಕೇಶನ್ ತೆಗೆದುಕೊಳ್ತಾರೆ. ನಮ್ಮವರು ಮಾತ್ರ ಈ ರೀತಿ ಮಾಡಬೇಕು ಅಂದ್ರೆ ಯಾವ್ದು ಸೂಕ್ತ? ಇದನ್ನ ಹೇಗೆ ನೀವು ಸರಿಪಡಿಸ್ತೀರಾ? ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಿ ಸರ್ಕಾರಿ ಶಾಲೆಗಳನ್ನ ನೇಮಕಾತಿ ಮಾಡಿ ಪಬ್ಲಿಕ್ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಈ ರೀತಿ 30 ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಸರಿ ಆಯ್ತಾ? ಬೇರೆ ಕಡೆ ಎಲ್ಲ ಆ ರೀತಿ ಇಲ್ಲ. ನೀವು ಗಮನಿಸಬಹುದು, CBSE ಬೇರೆ ಬೋರ್ಡಲ್ಲಿ ಇನ್ನೂ ಕೂಡ ಪಾಸಿಂಗ್ ಅಂಕ ಕೂಡ ಕಡಿಮೆ ಇದೆ. ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿ ಹೋಗ್ತಾರೆ. ಆಗ ಸಮಸ್ಯೆ ಆಗುತ್ತೆ. ಬೇರೆ ಕಡೆನೂ ಕೂಡ ಇದ್ದಿದ್ರೆ ಓಕೆ, ಬೇರೆ ಕಡೆ ಒಂದು ರೀತಿ, ನಮ್ಮ ಕಡೆ ಒಂದು ರೀತಿ ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಪಾಸಿಂಗ್ ಮಾರ್ಕ್ಸ್ 30 ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು ವಿದ್ಯಾರ್ಥಿಗಳೇ? ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.